ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಡವಾಗಿಟ್ಟು ಸೋತೆ. ತುಂಬಿದ ರಾಜಸಭೆಯಲ್ಲಿ ದುಶ್ಯಾಸನಿಂದ ಅಪಮಾನಿತರಾದ ಕೀಚಕನ ಭಂಗವನ್ನು ಸಹಿಸಿದರು. ಕದ್ದ ಭಿಕ್ಷುಕಿಯಂತೆ ಕಾಣಿಯಿಂದ ಕಾಡಿಗೆಲೆದದ್ದು ಆಯಿತು. ಇನ್ನು ಮುಂದಾದರೂ ಈ ದ್ರೌಪದಿಯ ಕಷ್ಟದ ದಿನಗಳು ಕಳೆದವೆಂದು ಬದುಕಿರುವ 4-6 ದಿನಗಳಾದರೂ ಸುಖವಾಗಿರೋಣವೆಂದು ಅಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಏ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಏನೇನು ಬರೆದಿರುವೆ ದೇವ.